ಇಲ್ರಿ ನಾವೆಲ್ಲ ಪೊಲೀಸ್ ನಮ್ದು ತಪ್ಪಿಲ್ಲ, ನಮ್ಮ ಮ್ಯಾಲೆ ಪ್ರೆಷರ್ ಮಾಡ್ತಾರಂತ ಅವ್ರು ಆರೋಪ ಮಾಡ್ತಾರೆ. ಇವ್ರು ಏನು ಮಾಡ್ತಾರಪ್ಪ ರಾಜಕಾರಣಿಗಳಂದ್ರೆ ಇಲ್ರಿ ನಾವು ಹೇಳಿ ಕೇಳ್ತಾ ಇರಲಿ ಅವರು ಅಂತ ಇವ್ರು ಅವ್ರ ಮೇಲೆ ಆರೋಪ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಲಂಚಗಳಿದನ ಮೋಸ್ಟ್ ಪ್ರಾಬಬಲಿ ಒಂದಿಷ್ಟು ಅಲ್ಲೇ ಸಿಲೆಕ್ಷನ್ ಸಿಗ್ತಾರೆ, ಒಂದಿಷ್ಟು ಅನಿವಾರ್ಯವಾಗಿ 1-2-3 ತಿಂಗಳು ಅವ್ರನ್ನ ಹೊರಗಿಟ್ಟಿರ್ತಾರೆ, ಮತ್ತೊಂದು ಸಮಯ ನೋಡ್ಕೊಂಡು ಒಳಗೆ ಹಾಕಿರೋದು ನಮ್ಗೆ ಗೊತ್ತೂ ಇರೋದಿಲ್ಲ. ಹೊರಗೆ ಹೋಗೋದು ತಡ ಇರೋದಿಲ್ಲ, ಒಳಗೆ ಬರೋದು ತಡ ಇರೋದಿಲ್ಲ. ಹೀಗಾಗಿ ಲಂಚಾವತಾರ ಈ ದೇಶ ಬಿಟ್ಟು ಈ ನಾಡು ಬಿಟ್ಟು ಹೋಗೋದು ಭಾಳ ಕಷ್ಟ. ಯಾಕಂದ್ರೆ ಈಗ ಇಷ್ಟೆಲ್ಲ ಹೇಳಿದ್ದೆ ನಿಮಗೆ, ಲೋಕಪಾಲ, ಲೋಕಾಯುಕ್ತ, CBI, IT ಎಷ್ಟಿದಾವ್ರಿಲ್ಲ, ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಪೊಲೀಸರು ಮುಖ್ಯ. ಯಾಕಂದ್ರೆ ಪೊಲೀಸರಿಗೆ ಎಲ್ಲ ಗೊತ್ತದ್ರಿ ಈ ವ್ಯವಸ್ಥೆಯಲ್ಲಿ ಏನಂತ ಯಾರು ಈಗ ನೋಡಿರಿ, ಆಯಾ ಕ್ಷೇತ್ರದ MLA ಎಲ್ಲಿರ್ತಾನೆ, ಏನು ಮಾಡ್ತಾನೆ, ಆಸ್ತಿ ಮೊದಲು ಎಷ್ಟಿತ್ತು, ಏನಿಲ್ಲ, ಏನು ಅಲ್ಲಿ ASI ಎಲ್ಲ ಗೊತ್ತಿರ್ತದೆ. ASI ಇರ್ಬೋದು, SI ಇರ್ಬೋದು, CPI ಇರ್ಬೋದು, ಅಲ್ಲಿ DYSP ಇರ್ಬೋದು, ಎಲ್ಲ ಗೊತ್ತಿರ್ತದೆ. ಅವ್ರು ಒಂದು ಮನಸ್ಸು ಅವ್ರಿಗೆ ಸ್ವತಂತ್ರ ಕೊಟ್ಟು ನೋಡಿರಿ ನೀವು ಪೊಲೀಸರಿಗೆ. ಈ ರಾಜಕಾರಣಿಗೆಲ್ಲ ಸುತ್ತಾಕಿಸ್ಬಿಡ್ತಾರೆ ನಾವು. ಅದಾದ ಇಲ್ಲಲ್ಲ, ಜನಪ್ರತಿನಿಧಿಗಳು ಹೆಚ್ಚಿನವ್ರಪ್ಪ ಅನ್ನುವಂಥ ಭಾವನೆಯಿಂದ ಆ ರೂಲ್ಸ್ ಇರೋದ್ರಿಂದಾಗಿ ಮತ್ತು ಅವ್ರ ಅಧಿಕಾರಕ್ಕೆ ಅವರು ಅನಿಸ್ತಾರೆ, ಅದಕ್ಕೆ ಬೇಕಾರಪ್ಪ ನಾವು 3 ಸಾಬರಿ ನಾವು ಆರಾಮದಿವಲ್ಲ ಅನ್ನೋಂಥ ಮನೋಧರ್ಮದಿಂದಾಗೆ ಇವತ್ತು ಲಂಚದ ಉಳಿತಾರ ಕಡಿಮೆ ಆಗ್ತಾಯಿಲ್ಲ. ಮತ್ತು ಸರ್ಕಾರಕ್ಕೂ ಇದನ್ನು ಓಡಿಸ್ಬೇಕು ಅಂತ ಮನಸ್ಸೂ ಇಲ್ಲ. ಮನಸ್ಸಿದ್ರೆ ಇಷ್ಟೊತ್ತಿಗೆ ಆಗ್ತಿತ್ತು ಏನೋ, ಆದರೆ ಅವರಲ್ಲೂ ಇಲ್ಲ. ಏನೂ ಆಗಲಿ, ಈ ಒಂದು ನಮ್ಮ ತನ್ವೀರ್ ACP SR ಅವರಿಗೆ ಮತ್ತು ASI ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಶಿಕ್ಷೆ ಲೋಕಾಯುಕ್ತ ಕೊಡಿಸ್ತದನ ಅನ್ನೋದು ಇವತ್ತಿನ ದೊಡ್ಡ ಪ್ರಶ್ನೆ. ಇದು ಉತ್ತರ ನೋಡೋಣ. ಯಾಕೆ ಇಲ್ಲಿವರೆಗೆ ಹೆಚ್ಚಿಗೆ ಭಾಳಷ್ಟು ಕೇಸುಗಳು ಬಿದ್ದು ಹೋಗಿದ್ದಿದೆ ಅನ್ನೋದು ನೋಡ್ತಾ ಇದ್ದೀವಿ. ಆದರೂ ಒಂದು ಭರವಸೆ ಇಡಬೇಕಾಗಿದೆ ವ್ಯವಸ್ಥೆಯಲ್ಲ. ಲೋಕಾಯುಕ್ತ ಇದರಲ್ಲಿ ಗೆಲ್ಲಿ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ನಮ್ಮ ಮಾತು ಮಾತಾಡಿದ್ರೆ ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿ ಅದು ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಗೆ ಸಿತಾರಾಮಿ ಸತ್ಯದ ಕೈಗೊಂಡು ವಂದನೆಗಳು.